ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ 50 ಕ್ವಶನ್ಸ್ನ ಕೊಟ್ಟಿದ್ದೆ ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಆಮೇಲೆ ನೀವು ಬರೆದಿರೋ ಆನ್ಸರ್ಸ್ನಲ್ಲಿ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ರೆ ಚೆಕ್ ಮಾಡಿ ಕರೆಕ್ಟ್ ಆನ್ಸರ್ಸ್ನ ಇನ್ನೊಂದ್ಸರಿ ಬರ್ಕೊಂಬಿಡಿ. ಬರೆದಿದ್ದನ್ನು ಚೆನ್ನಾಗಿ ಓದಿ, ತುಂಬ ಇಂಪಾರ್ಟೆಂಟ್. ಇವು ಡೈಲಿ ಲೈಫ್ನಲ್ಲಿ ನಮಗೆ ಬೇಕಾಗಿರೋ ಸೆಂಟೆನ್ಸ್ಗಳನ್ನೇ ನಾನು ನಿಮಗೆ ಕೊಟ್ಟಿದ್ದೀನಿ. ಅದರಿಂದ ಎಲ್ಲದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ರೈಟ್? ಸೊ ಇವತ್ತು ನಾನು ಹೇಳೋ ಕ್ಲಾಸ್ನಲ್ಲಿ ನಿಮಗೆ ಆನ್ಸರ್ಸ್ ಅರ್ಥ ಆಗಬೇಕಂದ್ರೆ ನೀವು ಎಲ್ಲ ವೀಡಿಯೋಸ್ನ ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಬೇಕು. ಯಾಕೆಂದರೆ ಅದರ ಟ್ರಾನ್ಸ್ಲೇಷನ್ ಎಲ್ಲ ಇವೇ ವರ್ಡ್ಸ್ ಮೇಲೆ ನಾನು ಕೊಟ್ಟಿದ್ದೀನಿ. ಓಕೆ, ಫಸ್ಟ್ ಒನ್ ನೋಡಿ. ಇಲ್ಲಿ ನೀನೀಗ ಕೆಲಸದಲ್ಲಿ ಇರಬೇಕು. ಸೊ ಸಪೋಸ್ ಟು ಹೇಳಿದ್ದೀನಿ ನಾನು. ಓಕೆ, ಇದ್ರ ಬಗ್ಗೆ ಮತ್ತೆ ನಾನು ಡಿಸ್ಕಸ್ ಮಾಡ್ತಾ ಇಲ್ಲ. ಸಪೋಸ್ ಟು ಯಾವಾಗ ಹೇಳ್ತೀವಿ, ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಒಬ್ಬರು ಅದನ್ನು ಮಾಡಬೇಕು ಅಂತ ಅಲ್ವಾ. ಯು ಆರ್ ಸಪೋಸ್ ಟು ಮುಂದೆ ಬೇಸ್ ವರ್ಬ್ ಬರಬೇಕು. ಬಂದಿದೆಯಾ ಬಿ? ಸೊ ಬಿ ಅಂದರೆ ಏನಿಲ್ಲಿ ಇರು. ಸಪೋಸ್ ಟು ಬಿ ಅಂದರೆ ನೀನಿರಬೇಕು ಅಟ್ ವರ್ಕ್. ಸೊ ಯು ಆರ್ ಸಪೋಸ್ ಟು ಬಿ ಅಟ್ ವರ್ಕ್ ನಾವು. ನೆಕ್ಸ್ಟ್, ಅವನೀಗ ಏನು ಮಾಡ್ತಾ ಇರಬೇಕಾಗಿತ್ತು? ಈಗ ಏನು ಮಾಡ್ತಾ ಇರಬೇಕಾಗಿತ್ತು ಅಂದರೆ ನೀನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅವನಿಂದ? ವಾಟ್ ಹಿ ಈಸ್ ಅಲ್ಲ, ಯಾವಾಗಲೂ WH ಆದಮೇಲೆ ಈಸ್ ಆಮ್ ಆರ್ ವರ್ಡ್ಗಳೇ ಬರಬೇಕು. ವಾಟ್ ಈಸ್ ಹಿ ಸಪೋಸ್ಡ್ ಟು ಬಿ ಡೂಯಿಂಗ್ ನಾವ್? ನೋಡಿ, ಇಲ್ಲಿ ಕಂಟಿನ್ಯೂಯಸ್ ಆ್ಯಕ್ಷನ್ನ ತೋರಿಸ್ಬೇಕಂದ್ರೆ BING ವರ್ಬ್ ಹಾಕಬೇಕು. ಹೇಳಿದೆ, ನೆನಪಿದೆ ಅಲ್ವಾ ಇದೇ ಕ್ಲಾಸ್ನಲ್ಲೇ? ವಾಟ್ ಈಸ್ ಈ ಸಪೋಸ್ ಟು ಬಿ ಡೂಯಿಂಗ್ ನಾವು? ಅವನೇನು ಮಾಡ್ತಾ ಇರಬೇಕಂತ ನೀನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ನಾವು ಕೇಳ್ತಾ ಇದ್ದೀವಿ. ಅವಳು ನಿನ್ಗೆ ಆಗಲೇ ಕಾಲ್ ಮಾಡಬೇಕು ಅಂತ ಇದ್ಲು. ಅಬೌಟ್, ಶಿ ವಾಸ್ ಅಬೌಟ್ ಟು ಕಾಲ್ ಯು. ಓಕೆ, ಅಬೌಟ್ ಟು ಕಾಲ್ ಯು ಪಾಸ್ಟ್ನಲ್ಲಿದೆ. ಕಾಲ್ ಟು ಅನ್ಬಾರ್ದು ಅವತ್ತು, ಕಾಲ್ ಯು. ಬಟ್ ಯು ಕೇಮ್ ಬ್ಯಾಕ್. ನೆಕ್ಸ್ಟ್, ನೀನು ಕಂಪ್ಯೂಟರ್ನ ಈ ಥರ ಟ್ರೀಟ್ ಮಾಡಬಾರ್ದು. ಯಾರಾದರೂ ತುಂಬ ಮಿಸ್ ಹ್ಯಾಂಡಲ್ ಮಾಡ್ತಾ ಇದ್ರೆ, ರಫ್ ಆಗಿ ಯೂಸ್ ಮಾಡ್ತೀರಿ, ನೀವು ಹೇಳ್ತಿರಲ್ಲ ಈ ಥರ ಟ್ರೀಟ್ ಮಾಡಬಾರ್ದು ನೀನು ಅಂತ. ಸೊ ಇಲ್ಲಿ ನಾನು ನಿನ್ನ ಬಗ್ಗೆ ಮಾತಾಡ್ತಿದ್ದೀನಿ, ಆದ್ದರಿಂದ ಯು ಆರ್ ನಾಟ್ ಸಪೋಸ್ ಟು ಬರಬೇಕು ಅಲ್ವಾ. ಯು ಆರ್ ನಾಟ್ ಸಪೋಸ್ ಟು ಟ್ರೀಟ್ ದ ಕಂಪ್ಯೂಟರ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ, ಯಾವೊಬ್ಬ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಅಲ್ಲ, ಕಂಪ್ಯೂಟರ್ಸ್ ಆ ಥರ ಟ್ರೀಟ್ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ನನ್ನ ಫೋಕಸ್ ಆ್ಯಕ್ಷನ್ ಮೇಲಿದೆ, ಅದನ್ನು ಮಾಡೋ ಪರ್ಸನ್ ಮೇಲಲ್ಲ. ಕಂಪ್ಯೂಟರ್ಗಳನ್ನ ಈ ಥರ ಟ್ರೀಟ್ ಮಾಡಬಾರ್ದು. ಆವಾಗ ಕಂಪ್ಯೂಟರ್ಸ್ ಆರ್ ಸಪೋಸ್ಡ್ ಟು, ಕೇರ್ಫುಲ್ಲಾಗಿ ನೋಡಿ. ಈ ಥರ ಸೆಂಟೆನ್ಸ್ಗಳನ್ನ ತುಂಬ ಜನಕ್ಕೆ ಐಡಿಯಾನೇ ಇರಲ್ಲ ಹೇಗೆ ಮಾಡಬೇಕು ಅಂತ. ತುಂಬ ಈಸಿ ಇದು. ಇಲ್ಲಿ ಯಾವ ಪರ್ಸನ್ನು ಬರ್ತಾ ಇಲ್ಲ, ಬಟ್ ಆ್ಯಕ್ಷನ್ ಬರ್ತಾ ಇದೆ ಅಷ್ಟೇ ಅಲ್ವಾ. ಕಂಪ್ಯೂಟರ್ಗಳನ್ನು ಈ ಥರ ಸೆಂಟೆನ್ಸ್ಗಳು ಸ್ಟಾರ್ಟ್ ಆದರೆ, ಕಂಪ್ಯೂಟರ್ಗಳಿಗೆ ಈ ಥರ ಸ್ಟಾರ್ಟ್ ಆದರೆ ಪರ್ಸನ್ ಇಲ್ಲ ಅಂತ ಅರ್ಥ. ಸೊ ಆಗ ಕಂಪ್ಯೂಟರ್ಸ್ ಮೇಲೆ ಒಂದು ಕೆಲಸ ನಡೀತಿದೆ ಅಲ್ವಾ, ಅದರ ಮೇಲೆ ನಡಿಬೇಕು. ಆವಾಗ ನಾವು ಹಾಕಬೇಕಾಗಿರೋದು ಬಿ ಪಾಸ್ಟ್ ಪಾರ್ಟಿಸಿಪಲ್. ಸೊ ಕಂಪ್ಯೂಟರ್ಸ್ ಆರ್ ನಾಟ್ ಸಪೋಸ್ ಟು ಬಿ ಟ್ರೀಟೆಡ್ ಲೈಕ್ ದಿಸ್ ಅನ್ಬೇಕು. ಓದಿ ಇನ್ನೊಂದ್ಸರಿ. ಕಂಪ್ಯೂಟರ್ಸ್ ಆರ್ ನಾಟ್ ಸಪೋಸ್ ಟು ಬಿ ಟ್ರೀಟೆಡ್ ಲೈಕ್ ದಿಸ್. ನೀವೇನಾದರೂ ಈ ಥರ ಹೇಳಿದ್ರೆ, ಕಂಪ್ಯೂಟರ್ಸ್ ಆರ್ ನಾಟ್ ಸಪೋಸ್ ಟು ಟ್ರೀಟ್ ಲೈಕ್ ದಿಸ್ ಅಂದರೆ ಕಂಪ್ಯೂಟರ್ಸ್ ಈ ಥರ ಟ್ರೀಟ್ ಮಾಡಬಾರ್ದು ಅನ್ನೋ ಮೀನಿಂಗ್ ಬರುತ್ತೆ. ಕಂಪ್ಯೂಟರ್ಸ್ ಈ ಥರ ಟ್ರೀಟ್ ಮಾಡಬಾರ್ದು ಅಲ್ಲ, ಕಂಪ್ಯೂಟರ್ಸ್ನ ಈ ಥರ ಟ್ರೀಟ್ ಮಾಡಬಾರ್ದು ಅಲ್ವಾ. ಅದರ ಮೇಲೆ ಈ ಥರ ಆ್ಯಕ್ಷನ್ ಆಗಬಾರ್ದು ಅಂತ ಹೇಳ್ತಿದ್ದೀವಲ್ವಾ. ಆ ಥರ ಸಬ್ಜೆಕ್ಟ್ ಮೇಲೆ ಆಗೋ ಥರ ಇದ್ದರೆ ಬಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಬೇಕು. ಕಂಪ್ಯೂಟರ್ಸ್ ಆರ್ ನಾಟ್ ಸಪೋಸ್ ಟು ಬಿ ಟ್ರೀಟೆಡ್ ಲೈಕ್ ದಿಸ್. ಮೇಲಿರೋ ಸೆಂಟೆನ್ಸ್ ನೋಡಿ, ಕಂಪೇರ್ ಮಾಡಿ. ಯು ಆರ್ ನಾಟ್ ಸಪೋಸ್ ಟು ಟ್ರೀಟ್ ದ ಕಂಪ್ಯೂಟರ್ ಲೈಕ್ ದಿಸ್. ಕಂಪ್ಯೂಟರ್ಸ್ ಆರ್ ನಾಟ್ ಸಪೋಸ್ ಟು ಬಿ ಟ್ರೀಟೆಡ್ ಲೈಕ್ ದಿಸ್. ಗೊತ್ತಾಯ್ತಲ್ಲ? ಮುಂದಕ್ಕೂ ಕೂಡ ತುಂಬ ಸೆಂಟೆನ್ಸ್ಗಳು ಈ ಥರ ಬರುತ್ತೆ. ಅವಾಗೆಲ್ಲ ಟೂ ಆದಮೇಲೆ ಬಿ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ನೆನ್ಪಿಟ್ಕೊಂಡ್ರಿ ಅದನ್ನು. ನೆಕ್ಸ್ಟ್, ನಾನು ನಿಮ್ಮ ಮದುವೆಗೆ ಬರೋಕ್ಕಾಗೋದಿಲ್ಲ. ಏಬಲ್ ಟು ಕೊಟ್ಟಿದ್ದೀನಿ. ಪ್ರೆಸೆಂಟ್ನಲ್ಲೂ ಹೇಳ್ಬೋದು, ಫ್ಯೂಚರ್ನಲ್ಲೂ ಹೇಳ್ಬೋದು. ಅವರ ವೆಡ್ಡಿಂಗ್ ಏನಾದರೂ ತುಂಬ ಲೇಟ್ ಇದ್ದರೆ ಫ್ಯೂಚರ್ ಆಗುತ್ತೆ. ಸೊ ಇವತ್ತು ನಾಳೆ ನಿಯರ್ ಫ್ಯೂಚರ್ ಇದ್ದರೆ ನೀವು ಪ್ರೆಸೆಂಟ್ನಲ್ಲಿ ಹೇಳ್ಬೋದು. ಅದಕ್ಕೆ ನಾನು ಫ್ಯೂಚರ್ ತೊಗೊಂಡಿದ್ದೀನಿ. ಐ ವೋಂಟ್ ಬಿ ಏಬಲ್ ಟು, ಕರೆಕ್ಟ್. ಐ ಆಮ್ ನಾಟ್ ಏಬಲ್ ಟು ಅಂತ ಹೇಳಿದ್ರು ಕರೆಕ್ಟೇ, ಪ್ರೆಸೆಂಟ್ ಆಗಿದ್ರೆ, ಹತ್ತಿರದಲ್ಲಿದ್ದರೆ. ತುಂಬ ಫ್ಯೂಚರ್ ಆದರೆ ಐ ವೋಂಟ್ ಬಿ ಏಬಲ್ ಟು ಕಮ್ ಟು ಯುವರ್ ವೆಡ್ಡಿಂಗ್, ರೈಟ್? ಐ ವೋಂಟ್ ಬಿ ಏಬಲ್ ಟು ಕಮ್. ನಾನು ಫಸ್ಟ್ ಗುರುತಿಸಲೇ ಇಲ್ಲ ಅಂದರೆ ಗುರುತಿಸೋಕ್ಕಾಗಲೇ ಇಲ್ಲ ಅಂತ ಹೇಳ್ತದೆ, ಆಗಲಿಲ್ಲ ಅಲ್ವಾ. ಸೊ ಪಾಸ್ಟ್ನಲ್ಲಿ ಏಬಲ್ ಟು, ಐ ವಾಸಂಟ್ ಏಬಲ್ ಟು. ರೆಕಗ್ನೈಸ್ ಹಿಮ್ ಅಟ್ ಫಸ್ಟ್ ಅಂತ ನೀವು ಯಾವಾಗ ಹೇಳಬೇಕು? ನಂಗೆ ಫಸ್ಟ್ ಅದು ಮಾಡೋಕ್ಕಾಗಲಿಲ್ಲ, ಫಸ್ಟ್ ಕಷ್ಟ ಆಯಿತು, ಫಸ್ಟ್ ಈಸಿ ಆಯಿತು, ಈ ಥರ ಹೇಳೋ ಕಡೆಲ್ಲ ಆಟ್ ಫಸ್ಟ್ ಹಾಕಬೇಕು. ಓಕೆ, ನೆಕ್ಸ್ಟ್ ನೋಡಿ. ಮತ್ತೆ ಬಂತು ನೋಡಿ. ಈ ಫೈಲ್ನ ರಿಕವರ್ ಮಾಡೋದಕ್ಕಾಗೋದಿಲ್ಲ. ಸೊ ಒಂದು ಆಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಮೇಲೆ ಕೆಲಸ ಇದೆ, ಯಾರು ವ್ಯಕ್ತಿ ಇಲ್ಲ. ಸೊ ಏನು ಬರಬೇಕು? ಟು ಬಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ವಾ.
ದಿಸ್ ಫೈಲ್ ವೋಂಟ್ ಬಿ ಏಬಲ್ ಟು, ಓಕೆ ಪ್ರೆಸೆಂಟ್ನಲ್ಲೂ ಹೇಳಿ ಪರವಾಗಿಲ್ಲ, ನಾ ಫ್ಯೂಚರ್ ತಗೊಂಡಿದ್ದೀನಿ ಇಲ್ಲಿ. ದಿಸ್ ಫೈಲ್ ವೋಂಟ್ ಬಿ ಏಬಲ್ ಟು, ಕಂಪ್ಲೀಟ್ ಮಾಡಿ. ದಿಸ್ ಫೈಲ್ ವೋಂಟ್ ಬಿ ಏಬಲ್ ಟು ಬಿ ರಿಕವರ್ಡ್, ಅಥವಾ ಈ ಥರ ಹೇಳ್ಬೋದು ನೀವು, ದಿಸ್ ಫೈಲ್ ಇಸ್ ನಾಟ್ ಏಬಲ್ ಟು ಬಿ ರಿಕವರ್ಡ್ ಅಂತ. ಗೊತ್ತಾಗ್ತಿದೆ ಅಲ್ವಾ? ನೀವೇನಾದ್ರೂ ಈ ಥರ ಹೇಳಿದ್ರೆ ದಿಸ್ ಫೈಲ್ ವೋಂಟ್ ಬಿ ಏಬಲ್ ಟು ರಿಕವರ್, ಆ ಫೈಲ್ ರಿಕವರ್ ಮಾಡಲ್ಲ, ಆ ಫೈಲ್ನ ರಿಕವರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀವಲ್ವಾ. ಆದ್ದರಿಂದ ದಿಸ್ ಫೈಲ್ ವೋಂಟ್ ಬಿ ಏಬಲ್ ಟು ಬಿ ರಿಕವರ್ಡ್. ನೋಡಿ, ಬಿ ಪಾಸ್ಟ್ ಪಾರ್ಟಿಸಿಪಲ್ ಬಂತು. ನೆಕ್ಸ್ಟ್, ಯಾವ ಮೆಥಡ್ ಅತ್ಯುತ್ತಮ ಫಲಿತಾಂಶ ನೀಡೋ ಸಾಧ್ಯತೆ ಇದೆ? ಲೈಕ್ಲಿ ಟು. ವಿಚ್ ಮೆಥಡ್ ಈಸ್ ಲೈಕ್ಲಿ ಟು ಪ್ರೊಡ್ಯೂಸ್ ಆರ್ ಯೀಲ್ಡ್ ದ ಬೆಸ್ಟ್ ರಿಸಲ್ಟ್? ರೈಟ್. ಟ್ರೈನ್ 2 ಗಂಟೆಗಳು ಲೇಟ್ ಆಗೋ ಸಾಧ್ಯತೆ ಇದೆ. ದ ಟ್ರೈನ್ ಈಸ್ ಲೈಕ್ಲಿ ಟು, ಕರೆಕ್ಟ್ ಅಲ್ಲ? ಸೊ ಮುಂದೆ ಬೇಸ್ ವರ್ಬ್ ಬರಬೇಕು. ಓಕೆ, ಬಿಕಮ್ ಲೇಟ್ ಹೇಳಬೇಕಾ? ಅಲ್ಲ, ಲೇಟ್ ಅನ್ನೋದು ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ಯಾವುದ್ರ ಮುಂದೆ ಬರುತ್ತೆ? ಬಿ ಫಾರ್ಮ್ ಮುಂದೆನೇ ಬರುತ್ತೆ. ಸೊ ಇಲ್ಲಿ ಟು ಮುಂದೆ ನಾವು ಯಾವ ಬಿ ಫಾರ್ಮ್ ಹಾಕಬೇಕು? ಬಿ. ದ ಟ್ರೈನ್ ಈಸ್ ಲೈಕ್ಲಿ ಟು ಬಿ ಲೇಟ್, ಈ ಥರನೇ ಹೇಳಬೇಕು. ರೈಟ್. ಐ ಆಮ್ ಲೇಟ್, ಐ ವಾಸ್ ಲೇಟ್, ಶಿ ಈಸ್ ಲೇಟ್, ವಿ ಆರ್ ಲೇಟ್ ಅಂತೀವಲ್ವ, ಮತ್ತೆ ಅದೇ ಥರ ನ್ಯೂಸ್ ಹಾಕ್ಬೇಕು. ನೋಡಿ, ಈ ಥರ ನಾನು ಚಿಕ್ಕ ಚಿಕ್ಕ ಟಿಪ್ಸ್ ಕೊಟ್ಟಾಗೆಲ್ಲ ನೀವು ಬರ್ಕೊಂಡು ನಿಮ್ಮ ತಪ್ಪುಗಳನ್ನ ನೀವು ಪರ್ಮನೆಂಟಾಗಿ ಕರೆಕ್ಷನ್ ಮಾಡ್ಕೊಂಡ್ಬಿಡ್ಬೇಕು. ಹಾಂ, ನನಗೆ ನೆನಪಿರುತ್ತೆ ಅನ್ಕೋಬೇಡಿ, ನೆನಪಿರಲ್ಲ. ಅದು ಬುಕ್ನಲ್ಲಿ ಬರೆದು ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಆ ಥರ ಮಿಸ್ಟೇಕ್ ಯಾವತ್ತೂ ಮಾಡಬಾರ್ದು. ದ ಟ್ರೈನ್ ಈಸ್ ಲೈಕ್ಲಿ ಟು ಬಿ ಲೇಟ್ ಬೈ 2 hours. ಬೈ 2 hours ಅನ್ಬೇಕು. ಅಂದರೆ ಬೈ ಅನ್ನೋದು ಏನೂ ಎಕ್ಸ್ಟ್ರಾ ಮೀನಿಂಗ್ ಕೊಡ್ತಿಲ್ಲ. ಇದರ ಅರ್ಥ ಏನು? 2 hours ಲೇಟ್ ಆಗುತ್ತೆ ಅಂತಾನೆ. ಅಂದರೆ ಎಷ್ಟು ಟೈಮ್ ಲೇಟ್ ಆಗುತ್ತೆ ಅಂತ ಹೇಳುವಾಗ ಬೈ 2 hours ಅಂತ ಹಾಕ್ತೀವಿ. ನೆಕ್ಸ್ಟ್, ಈ ತಿಂಗಳು ರಾಜ್ಯದಲ್ಲಿ ವಿದ್ಯುತ್ ಕಡಿತ ಇರೋ ಸಾಧ್ಯತೆ ಇದೆ. ದೇರ್ ಈಸ್ ಲೈಕ್ಲಿ ಟು ಬಿ. ನೋಡಿ, ನಾ ದೇರ್ ಈಸ್ ಯೂಸ್ ಮಾಡಿದೆ ಇಲ್ಲಿ. ದೇರ್ ಈಸ್ ಗೊತ್ತಿದೆ ಅಲ್ವಾ? ದೇರ್ ಈಸ್, ದೇರ್ ಆರ್. ಸೊ ಇಲ್ಲಿ ಯಾವುದು ಸಬ್ಜೆಕ್ಟ್ ಇಲ್ಲ ಆ್ಯಕ್ಚುಲಿ ಸೆಂಟೆನ್ಸ್ನಲ್ಲಿ ಅಲ್ವಾ? ಏನೋ ಇರುತ್ತೆ, ಏನೋ ಇರಲ್ಲ ಅಂತ ಹೇಳೋ ಕಡೆ ನಾವು ದೇರ್ ಈಸ್, ದೇರ್ ಆರ್ ಹಾಕ್ತೀವಲ್ವಾ? ನೆನಪಿದೆ ಅಲ್ವಾ? ಓಕೆ, ದೇರ್ ಈಸ್ ಬಂತಿಲ್ಲಿ. ದೇರ್ ಈಸ್ ಲೈಕ್ಲಿ ಟು ಬಿ, ಇರೋ ಸಾಧ್ಯತೆ ಇದೆ. ಏನಿರುತ್ತೆ? ವಿದ್ಯುತ್ ಕಡಿತ. ಅದಕ್ಕೆ ಇಂಗ್ಲೀಷ್ನಲ್ಲಿ ಏನು ಅನ್ಬೇಕು? ಪವರ್ ಔಟೇಜ್ ಅಂತೀವಿ. ದೇರ್ ಈಸ್ ಲೈಕ್ಲಿ ಟು ಬಿ ಪವರ್ ಔಟೇಜ್ ಇನ್ ದ ಸಿಟಿ ದಿಸ್ ಮಂತ್. ರೈಟ್. ನಿಂಗೆ ಇದನ್ನ 2 ದಿನಲ್ಲಿ ಮುಗಿಸೋಕೆ ಆಗುತ್ತಾ? ಸೊ 2 ದಿನ ಇವತ್ತಿಂದ ಸ್ಟಾರ್ಟ್ ಆಗ್ಬೋದು, ಅಥವಾ ನಾಳೆಯಿಂದನೂ ಸ್ಟಾರ್ಟ್ ಆಗ್ಬೋದು. ಸೊ ಪ್ರೆಸೆಂಟ್ ತಗೊಳ್ಳಿ. ಆರ್ ಯು ಏಬಲ್ ಟು? ಕರೆಕ್ಟ್. ಆರ್ ಯು ಏಬಲ್ ಟು ಫಿನಿಶ್ ಇಟ್ ಇನ್ 2 days? ನಿನಗೆ ಎಷ್ಟು ಜನರಿಗೆ ಕಾಲ್ ಮಾಡೋದಕ್ಕಾಯಿತು? ಅಂದರೆ ನಾನು ಅವ್ರಿಗೊಂದು ಕೆಲಸನ ಅಸೈನ್ ಮಾಡಿದ್ದೆ, ಕಾಲ್ ಮಾಡಿ ಇಷ್ಟು ಜನಕ್ಕೆ ಅಂತ. ನಾ ಕೇಳ್ತಾ ಇದ್ದೀನಿ, ಎಷ್ಟು ಜನಕ್ಕೆ ಮಾಡಿದ್ರಿ, ಎಷ್ಟು ಜನಕ್ಕೆ ಮಾಡೋದಕ್ಕೆ ಸಾಧ್ಯ ಆಯಿತು? ಅಂದರೆ ಪಾಸ್ಟ್ ಅಲ್ವಾ? ಹೌ ಮೆನಿ ಪೀಪಲ್ ವರ್ ಯು ಏಬಲ್ ಟು ಕಾಲ್? ನೋಡಿ, ಹೌ ಮೆನಿ ಪೀಪಲ್ ವರ್ ಬರಬೇಕು ಫಸ್ಟ್, ಹೇಳಿದೆ ಅಲ್ವಾ? ಹೌ ಮೆನಿ ಪೀಪಲ್ ಅನ್ನೋದು ಇಲ್ಲಿ ಪೂರ್ತಿ ಒಂದು ವರ್ಡ್, WH ವರ್ಡ್, ಮುಂದೆ ವರ್ ಬರ್ತಾಯಿದೆ. ಹೌ ಮೆನಿ ಪೀಪಲ್ ವರ್ ಯು ಏಬಲ್ ಟು ಕಾಲ್? ನಿಧಾನಕ್ಕೆ ನೋಡಿ, ಹೌ ಮೆನಿ ಪೀಪಲ್ ಅನ್ನೋದು ಸಿಂಗಲ್ ವರ್ಡ್ ಆಗಿ ತಗೊಳ್ಳಿ. ರೈಟ್. ಹೌ ಮೆನಿ ಪೀಪಲ್ ಅನ್ನೋದು ಸಿಂಗಲ್ ವರ್ಡ್, ವರ್ ಯು ಏಬಲ್ ಟು ಕಾಲ್. ನೆಕ್ಸ್ಟ್, ಅವನ ಹೆಸರು ನಂಗೆ ನೆನಪೇ ಆಗ್ತಾ ಇಲ್ಲ. ಅವತ್ತಿಂದ ಬ್ರ್ಯಾಕೆಟ್ನಾಗ ಕೊಟ್ಟಿದ್ದೀನಿ, ಅದು ನೀವು ಆ್ಯಡ್ ಮಾಡಬೇಕಾಗಿಲ್ಲ, ಅದರ ಮೀನಿಂಗ್ ಕನ್ವೆ ಆಗಬೇಕಷ್ಟೇ. ಅಂದರೆ ನನಗೆ ಅವತ್ತಿಂದ ನಾನು ಟ್ರೈ ಮಾಡ್ತೀನಿ, ನೆನಪು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಪಾಸ್ಟಿಂದ ಇವಾಗವರೆಗೂ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಏನು? ಹ್ಯಾವಂಟ್ ಬೀನ್ ಬರಬೇಕಲ್ವಾ? ನೆನಪಿದೆಯಾ? ಹ್ಯಾವಂಟ್ ಬೀನ್ ಜೊತೆ ಏಬಲ್ ಟು. ಐ ಹ್ಯಾವಂಟ್ ಬೀನ್ ಏಬಲ್ ಟು ರೀಕಾಲ್ ಹಿಸ್ ನೇಮ್. ಹ್ಯಾವಂಟ್ ಬೀನೇ ಹೇಳ್ತಾ ಇದೆ ತುಂಬ ಟೈಮಿಂದ, ನಾಟ್ ಏಬಲ್ ಟು. ಐ ಹ್ಯಾವಂಟ್ ಬೀನ್ ಏಬಲ್ ಟು ರೀಕಾಲ್ ಹಿಸ್ ನೇಮ್. ರೈಟ್. ಗೆಸ್ಟ್ಗಳಿಗೆ ಸದ್ಯದಲ್ಲೇ ಬರಲಿದ್ದಾರೆ. ದ ಗೆಸ್ಟ್ಸ್ ಆರ್ ಅಬೌಟ್ ಟು ಕಮ್. ನೆಕ್ಸ್ಟ್, ನಾನು ಈಗಲೇ ಅದನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಐ ಆಮ್ ನಾಟ್ ಅಬೌಟ್ ಟು ಡೂ ಇಟ್. ಹಾಕಿ ಅಥವಾ ಬಿಡಿ, ಗೊತ್ತಾಗುತ್ತೆ ಅದರಲ್ಲೇ. ಈ ನೋಟಿಸ್ನ ಎಲ್ಲರಿಗೂ ಫಾರ್ವರ್ಡ್ ಮಾಡಬೇಕಾಗಿದೆ. ಹಾಂ, ನೋಡಿ, ಮತ್ತೆ ಇಲ್ಲಿ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಬೇಕು. ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಬಂದಿಲ್ಲ, ಏನು ಮಾಡಬೇಕು ಅಂತ ಬಂದಿದೆ. ಸೊ ಏನು ಸ್ಟ್ರಕ್ಚರ್? ಟು ಮುಂದೆ ಬಿ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲ. ದಿಸ್ ನೋಟಿಸ್ ಇಸ್ ಟು, ಕಂಪ್ಲೀಟ್ ಮಾಡಿ. ಬಿ ಫಾರ್ವರ್ಡೆಡ್ ಟು ಆಲ್. ದಿಸ್ ನೋಟಿಸ್ ಇಸ್ ಟು ಬಿ ಫಾರ್ವರ್ಡೆಡ್ ಟು ಆಲ್ ಅನ್ಬೇಕು. ದಿಸ್ ನೋಟಿಸ್ ಇಸ್ ಟು ಫಾರ್ವರ್ಡ್ ಅಲ್ಲ, ಅದು ಫಾರ್ವರ್ಡ್ ಬೇರೆದನ್ನು ಮಾಡಲ್ಲ, ಅದೇ ಫಾರ್ವರ್ಡ್ ಆಗಬೇಕು. ಆದ್ರಿಂದ ಅದ್ರ ಮೇಲೆ ಆ್ಯಕ್ಷನ್ ಆಗೋದ್ರಿಂದ ಏನಂತ ಹೇಳಬೇಕು? ಟು ಬಿ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಇದಕ್ಕೆ ಅವನನ್ನು ಆರೋಪಿಸಬಾರ್ದು. ಹಾಂ, ನೋಡಿ, ಇಲ್ಲ ಅವನೇನು ಕೆಲಸ ಮಾಡ್ತಿಲ್ಲ, ಅವನ ಮೇಲೆ ಆಗೋ ಕೆಲಸ ಹೇಳ್ತೀವಿ. ಹಾಗೇನು ಮತ್ತೆ ಬಂತಲ್ವಾ? ಹೀ ಈಸ್ ನಾಟ್ ಟು ಬಿ ಬ್ಲೇಮ್ಡ್. ರೈಟ್. ಫುಲ್ ಓದಿ ಒಂದ್ಸರಿ. ಹೀ ಈಸ್ ನಾಟ್ ಟು ಬಿ ಬ್ಲೇಮ್ಡ್ ಫಾರ್ ದಿಸ್.
ಹೀ ಈಸ್ ನಾಟ್ ಟು ಬ್ಲೇಮ್ ಅಂದರೆ ಅವನು ಬೇರೆಯವ್ರನ್ನ ಆರೋಪಿಸಬಾರ್ದು. ಹೀ ಈಸ್ ನಾಟ್ ಟು ಬ್ಲೇಮ್ ಎನಿಬಡಿ. ಬಟ್ ಇಲ್ಲೇನಿದೆ, ಹೀ ಈಸ್ ನಾಟ್ ಟು ಬಿ ಬ್ಲೇಮ್ಡ್ ಅಂತ ಇದೆ, ಅವನನ್ನು ಆರೋಪಿಸಬಾರದು. ಸೊ ಇಸ್ ಮುಂದೆ ಟು ಬಂದಿದೆ, ಬಿ ಮುಂದೆ ಟು ಬಂದಿರೋ ಸ್ಟ್ರಕ್ಚರ್ ನಾನು ವಿಡಿಯೋ ಮಾಡಿದ್ದೀನಿ. ನಾನು ಅದನ್ನೆಲ್ಲ ಈಗ ಡೀಪಾಗಿ ಹೇಳ್ತಿಲ್ಲ, ಆನ್ಸರ್ಸ್ ಹೇಳ್ತಾ ಇದ್ದೀನಿ ಇಲ್ಲಿ. ಕಂಪ್ನಿ 3 ಮಂತ್ಸಲ್ಲಿ 10 lakhs ತೀರಿಸಲಿದೆ. ಡ್ಯೂ ಟು ದ ಕಂಪನಿ ಇಸ್ ಡ್ಯೂ ಟು ರೀಪೇ ದ ಡೆಟ್ ಆಫ್ ₹10 lakh. ಡೆಟ್ ಅನ್ಬೋದು ಅಥವಾ ಲೋನ್ ಕೂಡ ಅನ್ಬೋದು. ನಿನಗೆ ಗೊತ್ತಾ, ಕೆಲವು ಪಕ್ಷಿಗಳನ್ನ ಪಂಜರದಲ್ಲಿ ಇಡಲೇಬಾರ್ದು. ಹಾಂ, ಅಗೇನ್ ನೋಡಿ ಮತ್ತೇನು ಸಬ್ಜೆಕ್ಟ್ ಮೇಲೆ ಕೆಲಸ ಬಂದಿದೆ, ಸಬ್ಜೆಕ್ಟ್ ಇಲ್ಲಿ ಏನೂ ಮಾಡ್ತಿಲ್ಲ. ಯು ನೋ ಸಮ್ ಬರ್ಡ್ಸ್ ಆರೆಂಟ್ ಮೆಂಟ್ ಟು, ಕಂಪ್ಲೀಟ್ ಮಾಡಿ. ಸಮ್ ಬರ್ಡ್ಸ್ ಆರೆಂಟ್ ಮೆಂಟ್ ಟು ಬಿ ಕೇಜ್ಡ್. ಕೇಜ್ಡ್ ಅಂದ್ರೇನೆ ಕೇಜ್ನಲ್ಲಿ ಇಡೋದು, ರೈಟ್? ಸಮ್ ಬರ್ಡ್ಸ್ ಆರೆಂಟ್ ಮೆಂಟ್ ಟು ಬಿ ಕೇಜ್ಡ್. ನೆಕ್ಸ್ಟ್, ಇಬ್ಬರು ವ್ಯಕ್ತಿಗಳು ಜೊತೆಯಾಗಿರಬೇಕೆಂದಿದ್ರೆ, ಇಫ್ ದೇ ಆರ್ ಮೆಂಟ್ ಟು ಬಿ ಟುಗೆದರ್, ಇವೆಂಚುಲಿ ದೇ ವಿಲ್ ಫೈಂಡ್ ದೇರ್ ವೇ. ಇವೆಂಚುಲಿ ತೆಗೆದ್ರು ಕೂಡ ಓಕೆ, ಇವೆಂಚುಲಿ ಅಂದರೆ ಅಂತಿಮವಾಗಿ ಅಂತ, ದೇ ವಿಲ್ ಫೈಂಡ್ ದೇರ್ ವೇ. ಸೊ ಟು ಬಿ ಯಾಕೆ ಬಂತು? ಇರಬೇಕಾಗಿದ್ರೆ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಇರಬೇಕೆಂದಿದ್ರೆ. ಅದರಿಂದ ಟು ಬಿ ಟುಗೆದರ್. ಟುಗೆದರ್ ಯಾವಾಗಲೂ ಲಾಸ್ಟ್ನಲ್ಲೇ ಬರುತ್ತೆ, ಅಂದರೆ ವರ್ಬ್ ಆದಮೇಲೆ ಬರುತ್ತೆ. ನೆಕ್ಸ್ಟ್, ಈ ಕೆಲಸ ಎಂದಿಗೂ ನಿನಗೋಸ್ಕರ ಇರೋದಲ್ಲ, ಅಂದರೆ ಈ ಕೆಲಸಕ್ಕೆ ಸೂಟಬಲ್ ಅಲ್ಲ. ಯು ಆರ್ ಮೆಂಟ್ ಫಾರ್ ಸಮಥಿಂಗ್ ಎಲ್ಸ್, ಅಂದರೆ ದಿಸ್ ಜಾಬ್ ಈಸ್ ನೆವರ್ ಮೆಂಟ್ ಫಾರ್ ಯು. ನೆಕ್ಸ್ಟ್, ವಿಶ್ವಾಸವನ್ನು, ವಿಶ್ವಾಸ ಅಂದರೆ ಏನು? ಟ್ರಸ್ಟ್. ಅದನ್ನು ಸಂಪಾದಿಸಬೇಕು, ಕೇಳಬಾರ್ದು ಅಲ್ವಾ? ಅದನ್ನು ನಾವು ಗೇನ್ ಮಾಡಬೇಕು. ಅಗೇನ್ ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಟು ಬಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕಲ್ವಾ? ಟ್ರಸ್ಟ್ ಈಸ್ ಮೆಂಟ್ ಟು ಬಿ ಗೇನ್ಡ್, ಕರೆಕ್ಟ್? ಟ್ರಸ್ಟ್ ಈಸ್ ಮೆಂಟ್ ಟು ಬಿ ಗೇನ್ಡ್. ಟ್ರಸ್ಟ್ ಈಸ್ ಮೆಂಟ್ ಟು ಗೇನ್ ಅಲ್ಲ. ಟ್ರಸ್ಟ್ ಏನನ್ನು ಗೇನ್ ಮಾಡಲ್ಲ, ಟ್ರಸ್ಟನ್ನು ನಾವು ಗೇನ್ ಮಾಡಬೇಕಾಗಿದೆ ಅಲ್ವಾ? ಸೊ ಟ್ರಸ್ಟ್ ಈಸ್ ಮೆಂಟ್ ಟು ಬಿ ಗೇನ್ಡ್, ನಾಟ್ ಟು ಬಿ ಕ್ಲೇಮ್ಡ್. ಕ್ಲೇಮ್ ಅಂದರೆ ಒಂದನ್ನು ಹಕ್ಕಿನಿಂದ ಕೇಳೋದು, ಅದಕ್ಕೆ ಕ್ಲೇಮ್ ಅಂತಾರೆ. ಒತ್ತಿ ಹೇಳೋದಕ್ಕೂ ಕೂಡ ಕ್ಲೇಮ್ ಅಂತಾರೆ. ನಮ್ಮ ಸ್ಟ್ರಾಂಗ್ ಒಪಿನಿಯನ್ಗೂ ಕೂಡ ನಾವು ಕ್ಲೇಮ್ ಅನ್ಬೋದು. ಇದು ಹಾಗೇ ಆಗುತ್ತೆ, ಇದು ನಡೀತೆ ಅಂತ ಹೇಳ್ತಿದ್ರೆ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ, ಕೇಳಬಾರ್ದು ಅದನ್ನು ಅಂತ ಹೇಳ್ತಾ ಇದ್ದೀನಲ್ವ. ಅಂದರೆ ಆ ಥರ ಸ್ಟ್ರಾಂಗ್ ಆಗಿ ನೀವು ಕೇಳೋದಲ್ಲ, ಅದನ್ನು ಸಂಪಾದನೆ ಮಾಡೋದು. ಸೊ ಟ್ರಸ್ಟ್ ಈಸ್ ಮೆಂಟ್ ಟು ಬಿ ಗೇನ್ಡ್, ನಾಟ್ ಟು ಬಿ ಕ್ಲೇಮ್ಡ್. ಬಿಸ್ನೆಸ್ ಈಸ್ ಮೆಂಟ್ ಟು ಬಿ ಆನ್ ಅಡ್ವೆಂಚರ್. ಓಕೆ, ಇಲ್ಲಿ ಅಡ್ವೆಂಚರ್ ಅನ್ನೋದು ನೌನ್, ಆ ಥರ ಇರಬೇಕು ಅಂತ ಹೇಳ್ತಾ ಇದ್ದೀನಲ್ವ. ಇಟ್ ಮೆಂಟ್ ಟು ಬಿ ಆನ್ ಅಡ್ವೆಂಚರ್ ಅನ್ಬೇಕು. ನೆಕ್ಸ್ಟ್, ಬಾಸ್ ಅವರನ್ನ ಈ ಜಾಬ್ಗೆ ಪರಿಗಣಿಸೋ ಸಾಧ್ಯತೆ ಇದೆ. ಸೊ ಸ್ಟ್ರೈಟ್ ಆಗೇ ಇದೆ, ದ ಬಾಸ್ ಈಸ್ ಲೈಕ್ಲಿ ಟು ಕನ್ಸಿಡರ್ ಹಿಮ್ ಫಾರ್ ದಿಸ್ ಜಾಬ್. ನೆಕ್ಸ್ಟ್, ದಿಸ್ ಡಿಸಿಷನ್ ಈಸ್ ಲೈಕ್ಲಿ ಟು ಅಪ್ಸೆಟ್ ಅ ಲಾಟ್ ಆಫ್ ಪೀಪಲ್. ರೈಟ್? ಈ ಮಟೀರಿಯಲ್ ಬೇರೆದಕ್ಕಿಂತ ಕಡಿಮೆ ಬಾಳಿಕೆ ಬರೋ ಸಾಧ್ಯತೆ ಇದೆ. ಲೆಸ್ ಲೈಕ್ಲಿ ಟು ಬರಬೇಕಲ್ವಾ? ದಿಸ್ ಮಟೀರಿಯಲ್ ಈಸ್ ಲೆಸ್ ಲೈಕ್ಲಿ ಟು be durable than other kinds. This material is less likely to be durable. ಡ್ಯೂರಬಲ್ ಅಂದರೆ ಬಾಳಿಕೆ ಬರೋದು, ಅದೊಂದು ಅಡ್ಜೆಕ್ಟಿವ್, ಆದ್ದರಿಂದ ಬಿ ಮುಂದೆ ಬಂದಿದೆ. ಟ್ರೈನ್ ಟಿಕೆಟ್ಸ್ನ ದರಗಳು, ದ ಟ್ರೈನ್ ಫೇರ್ಸ್ ಆರ್ ಲೈಕ್ಲಿ ಟು ರಿಮೈನ್ ಅನ್ಚೇಂಜ್ಡ್. ಟ್ರೈನ್ ಫೇರ್ಸ್ ಆರ್ ಲೈಕ್ಲಿ ಟು ರಿಮೈನ್ ಅನ್ಚೇಂಜ್ಡ್. ಪ್ರಮುಖ ಬದಲಾವಣೆಗಳಾಗುವ ಸಾಧ್ಯತೆ ಹೆಚ್ಚು. ಇಲ್ಲಿ ಆಕ್ಚುಯಲ್ ಸಬ್ಜೆಕ್ಟ್ ಇಲ್ಲ, ಆದ್ದರಿಂದ ನಾವು ದೇರ್ ಆರ್ ಯೂಸ್ ಮಾಡಬಹುದು. ದೇರ್ ಆರ್ ಮೋರ್ ಲೈಕ್ಲಿ ಟು ಬಿ ಮೇಜರ್ ಚೇಂಜಸ್. ಈ ಮುಷ್ಕರವು ಹೆಚ್ಚಿನ ತೊಂದರೆಯನ್ನುಂಟು ಮಾಡುವ ಸಾಧ್ಯತೆ ಇದೆ. ದಿಸ್ ಸ್ಟ್ರೈಕ್ ಇಸ್ ಲೈಕ್ಲಿ ಟು ಕಾಸ್ ಮಚ್ ಇನ್ಕನ್ವೀನಿಯನ್ಸ್ ಅಥವಾ ಟ್ರಬಲ್ ಕೂಡ ಅನ್ಬೋದು ನಿಮಗೆ. ಈ ತಿಂಗಳು ಆನಿಯನ್ ರೇಟ್ ಹೆಚ್ಚಾಗುವ ಸಾಧ್ಯತೆ ಇದೆ. ದ ಆನಿಯನ್ ಪ್ರೈಸ್ ಇಸ್ ಲೈಕ್ಲಿ ಟು ರೈಸ್ ದಿಸ್ ಮಂತ್. ಚಿನ್ನದ ದರ ಕುಸಿಯುವ ಸಾಧ್ಯತೆ ಇದೆ. ದ ಗೋಲ್ಡ್ ರೇಟ್ ಈಸ್ ಲೈಕ್ಲಿ ಟು ಫಾಲ್ ಇನ್ ದ ನಿಯರ್ ಫ್ಯೂಚರ್. ಮುಂಬರುವ ದಿನಗಳು ಅಂತ ಬಂದಿದ್ದ ಕಡೆ ಎಲ್ಲ ನಿಯರ್ ಫ್ಯೂಚರ್ ಅನ್ಬೋದು ನೀವು. ಈ ಪರಿಸ್ಥಿತಿ ಕೆಲ ತಿಂಗಳವರೆಗೂ ಮುಂದುವರಿಯೋ ಸಾಧ್ಯತೆ ಇದೆ. ದಿಸ್ ಸಿಚುವೇಶನ್ ಈಸ್ ಲೈಕ್ಲಿ ಟು ಕಂಟಿನ್ಯೂ ಫಾರ್ ಅ ಫ್ಯೂ ಮಂತ್ಸ್. ನೆಕ್ಸ್ಟ್, ಇಲ್ಲಿ ಮತ್ತೆ ನೋಡಿ ಬಂತು, ಅವನನ್ನು ಪಂದ್ಯಕ್ಕೆ ಕರೆಸಿಕೊಳ್ಳೋ ಸಾಧ್ಯತೆ ಇದೆ. ಅವನ ಮೇಲೆ ಆಕ್ಷನ್ ಆಗಬೇಕಾಗಿದೆ ಅಲ್ವಾ? ಸೊ ಲೈಕ್ಲಿ ಟು ಬಿ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು, ಅಂದರೆ ಕಾಲ್ಡ್ ಬರಬೇಕಿಲ್ಲಿ. ಲೈಕ್ಲಿ ಟು ಬಿ ಕಾಲ್ಡ್. ಹಿ ಈಸ್ ಲೈಕ್ಲಿ ಟು ಬಿ ಕಾಲ್ಡ್ ಫಾರ್ ಟುಮಾರೋಸ್ ಮ್ಯಾಚ್.
ನೋಡಿ ಇಲ್ಲಿ ಹಿ ಈಸ್ ಲೈಕ್ಲಿ ಟು ಕಾಲ್ ಅನ್ಬಾರ್ದು. ಹಿ ಈಸ್ ಲೈಕ್ಲಿ ಟು ಕಾಲ್ ಅಂದರೆ ಅವನು ಕರೆಯೋ ಸಾಧ್ಯತೆ ಇದೆ. ಅವನು ಯಾರನ್ನು ಕರಿತಾನೆ? ಅವನು ಯಾರನ್ನು ಕರಿತಾ ಇಲ್ಲ, ಅವನನ್ನು ಕರೆಯೋ ಸಾಧ್ಯತೆ ಇದೆ, ಅವನನ್ನು ಕರೆಸಿಕೊಳ್ಳೋ ಸಾಧ್ಯತೆ ಇಲ್ವಾ? ಸೊ ಹಿ ಈಸ್ ಲೈಕ್ಲಿ ಟು ಬಿ ಕಾಲ್ಡ್ ಅನ್ಬೇಕು. ಬಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್. ಈಸ್ ಲೈಕ್ಲಿ ಟು ಬಿ ಕಾಲ್ಡ್ ಫಾರ್ ಟುಮಾರೋಸ್ ಮ್ಯಾಚ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ. ನೆಕ್ಸ್ಟ್, ಈ ಕಂಪನಿ ದಿವಾಳಿ ಆಗೋ ಸಾಧ್ಯತೆ ಇದೆ ಅಂತ ನಾನು ಕೇಳಿದೆ. ಐ ಹರ್ಡ್ ದಟ್ ದ ಫರ್ಮ್ ಈಸ್ ಲೈಕ್ಲಿ ಟು. ಫರ್ಮ್ ಅಂದರೂ ಕೂಡ ಕಂಪ್ನಿ, ಅದೊಂದು ಟೈಪ್. ಐ ಹರ್ಡ್ ದಟ್ ದ ಫರ್ಮ್ ಈಸ್ ಲೈಕ್ಲಿ ಟು ಗೋ ಬ್ಯಾಂಕ್ರಪ್ಟ್. ಬ್ಯಾಂಕ್ರಪ್ಟ್ ಅಂದರೆ ಅದೊಂದು ನೌನ್, ಅಂದರೆ ದಿವಾಳಿ ಆಗೋದು, ಅಂದರೆ ಎಕ್ಸ್ಟ್ರೀಮ್ ಲಾಸ್ನಲ್ಲಿರೋದು, ಏನು ದುಡ್ಡು ₹1 ಕೂಡ ಇಲ್ಲದೆ ಇರೋ ಪರಿಸ್ಥಿತಿಗೆ ಬ್ಯಾಂಕ್ರಪ್ಟ್ ಅಂತೀವಿ. ಈ ಥರನೇ ಹೇಳ್ತಾರೆ ಗೋ ಬ್ಯಾಂಕ್ರಪ್ಟ್, ಅದೊಂದು ಎಕ್ಸ್ಪ್ರೆಷನ್. ಅದನ್ನು ಮಾಡೋದ್ರಿಂದ ನಮ್ಗೆ ಏನಾದರೂ ಆಗುತ್ತೆ ಅಂತ ನಿನ್ಗೆ ಅನ್ನಿಸ್ತಿದೆಯಾ? ಅಂದರೆ ಏನಾದರೂ ಸಾಧ್ಯತೆ ಇದೆಯಾ? ಅದನ್ನು ಮಾಡೋದ್ರಿಂದ ನಾವೇನಾದರೂ ಗಳಿಸೋ, ಆರ್ ವಿ ಲೈಕ್ಲಿ ಟು ಗೇನ್ ಎನಿಥಿಂಗ್? ಆರ್ ವಿ ಲೈಕ್ಲಿ ಟು ಗೇನ್ ಎನಿಥಿಂಗ್ ಬೈ ಡೂಯಿಂಗ್ ಇಟ್? ಹಾಂ, ಮತ್ತೆ ನೋಡಿ, ಮತ್ತೆ ಅದೇ ಥರದೇ ಬಂತು. ಅವಳು ಸೋಲು ಅನುಭವಿಸುವ ಸಾಧ್ಯತೆ ಕಡಿಮೆ. ಅವಳು ಸೋಲನ್ನು ಅನುಭವಿಸೋದು, ಅವಳು ಬೇರೆಯವ್ರನ್ನ ಸೋಲಿಸೋದಲ್ಲ. ಶಿ ಈಸ್ ಲೆಸ್ ಲೈಕ್ಲಿ ಟು ಬಿ ಡಿಫೀಟೆಡ್. ಶಿ ಈಸ್ ಲೆಸ್ ಲೈಕ್ಲಿ ಟು ಬಿ ಡಿಫೀಟೆಡ್. ಸೊ ಈ ಸ್ಟ್ರಕ್ಚರ್ ಮೇಲೆಲ್ಲ ನಾನು ಸಪ್ರೇಟ್ ವೀಡಿಯೋಸ್ ಮಾಡಿದ್ದೀನಿ, ನೀವು ನನ್ನ ಚಾನಲ್ ಚೆಕ್ ಮಾಡಿ. ಡೌಟ್ ಇದ್ದರೆ ಅಲ್ಲಿ ಇನ್ನೊಂದು ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್, ದ ಕ್ಲೋಜರ್ ಆಫ್ ದ ಫ್ಯಾಕ್ಟ್ರಿ. ಹಾಂ ನೋಡಿ, ಕ್ಲೋಜರ್ ಅನ್ನೋದು ಕ್ಲೋಸ್ ಅನ್ನೋ ವರ್ಡಿಂದ ಬಂದಿದೆ, ಗೊತ್ತಿದೆಯಲ್ಲ? ಕ್ಲೋಸ್ ಅಂದರೆ ಮುಚ್ಚು, ಅದು ವರ್ಬ್ ಆಯಿತು. ವರ್ಬ್ನ ನೌನ್ ಫಾರ್ಮ್ ಮಾಡ್ಕೋಬೇಕೀಗ. ದ ಕ್ಲೋಜರ್ ಆಫ್ ದ ಕಂಪನಿ ಅನ್ಬೇಕು, ದ ಕ್ಲೋಸ್ ಆಫ್ ದ ಕಂಪನಿ ಅಲ್ಲ. ದ ಕ್ಲೋಜರ್ ಆಫ್ ದ ಕಂಪನಿ ಅಂದರೆ ಕಂಪನಿಯ ಮುಚ್ಚುವಿಕೆ, ರೈಟ್? ದ ಕ್ಲೋಜರ್ ಆಫ್ ದ ಕಂಪನಿ ಈಸ್ ಲೈಕ್ಲಿ ಟು ಕಾಸ್ಟ್ 1000 ಜಾಬ್ಸ್. ಅಂದರೆ ಅದನ್ನು ಅಷ್ಟು ಕಾಸ್ಟ್ ಮಾಡುತ್ತೆ ಅಂದರೆ ಒಂದು ಸಿಚುವೇಶನ್ನ ನಷ್ಟ, ಒಂದು ಸಿಚುವೇಶನ್ ಏನು ನಷ್ಟನ ಉಂಟು ಮಾಡುತ್ತೋ ಅದಕ್ಕೆ ಕಾಸ್ಟ್ ಅಂತ ಕರಿತೀವಿ ನಾವು. ಇಟ್ ವಿಲ್ ಕಾಸ್ಟ್ ಯು ಮೋರ್ ಅಂತೀವಲ್ವಾ? ನೀನೇನಾದರೂ ಮಾಡಿದ್ರೆ ನಿನಗೆ ಇಷ್ಟು ನಷ್ಟ ಆಗುತ್ತೆ, ರೈಟ್? ಆ ಥರ ಹೇಳೋ ಸಿಚುವೇಶನ್. ಇನ್ನೊಂದು ಸರಿ ಓದಿ, ದ ಕ್ಲೋಜರ್ ಆಫ್ ದ ಕಂಪನಿ ಈಸ್ ಲೈಕ್ಲಿ ಟು ಕಾಸ್ಟ್ 1000 ಜಾಬ್ಸ್. ನೆಕ್ಸ್ಟ್ ಮತ್ತೆ ನೋಡಿ, ಅದೇ ಥರದೇ ಬಂತು. ಈ ದರೋಡೆ ತನಿಖೆ ಆಗೋ ಸಾಧ್ಯತೆ ಇಲ್ಲ, ಅದ್ರ ಮೇಲೆ ತನಿಖೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ. ದ ರಾಬರಿ ಈಸ್ ನಾಟ್ ಲೈಕ್ಲಿ ಟು ಕಂಪ್ಲೀಟ್ ಮಾಡಿ. ದ ರಾಬರಿ ಈಸ್ ನಾಟ್ ಲೈಕ್ಲಿ ಟು ಬಿ ಇನ್ವೆಸ್ಟಿಗೇಟೆಡ್ ಸೀರಿಯಸ್ಲಿ. ಓಕೆ, ನಾನು ಒಂದು ವರ್ಡ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ, ಅಂದರೆ ಸೀರಿಯಸ್ ಆಗಿ ತನಿಖೆ ಆಗೋ ಸಾಧ್ಯತೆ ಇಲ್ಲ. ಆ ಥರ ಬರ್ಕೊಳ್ಳಿ ಕನ್ನಡದಲ್ಲಿ ನೀವು, ಅಂದರೆ ಗಂಭೀರವಾಗಿ ತನಿಖೆ ಆಗೋ ಸಾಧ್ಯತೆ ಇಲ್ಲ. ನಾವು ಝೂನಲ್ಲಿ ಹುಲಿಗಳನ್ನ ಮಾತ್ರ ನೋಡೋದಕ್ಕೆ ಸಾಧ್ಯ ಆಯಿತು. ವಿ ವರ್ ಓನ್ಲಿ ಏಬಲ್ ಟು ಸಿ ಟೈಗರ್ಸ್ ಅಟ್ ದ ಝೂ. ನಮಗೆ ಡೆಡ್ ಲೈನ್ ತಲುಪೋದಕ್ಕೆ ಸಾಧ್ಯ ಆಗಲಿಲ್ಲ. ವಿ ವರೆಂಟ್ ಏಬಲ್ ಟು ಮೀಟ್ ದ ಡೆಡ್ ಲೈನ್. ನನಗೆ ಕೈಯನ್ನು ಅಲುಗಾಡಿಸೋದಕ್ಕೆ ಆಗ್ತಾ ಇಲ್ಲ. ಐ ಆಮ್ ನಾಟ್ ಏಬಲ್ ಟು ಮೂವ್ ಮೈ ಆರ್ಮ್, ಅಥವಾ ಐ ಹ್ಯಾವಂಟ್ ಬೀನ್ ಏಬಲ್ ಟು ಮೂವ್ ಮೈ ಆರ್ಮ್. ಎರಡೂ ಹೇಳಿ. ನನಗೇನೋ ಕೈಗೆ ಫ್ರ್ಯಾಕ್ಚರ್ ಆಗಿದೆ ಅಂದರೆ ತುಂಬ ಟೈಮಿಂದ ನನಗೆ ಫ್ರ್ಯಾಕ್ಚರ್ನಲ್ಲಿ ಇರ್ತೀನಿ, ಸೊ ಅದರಿಂದ ನಾನು ಹ್ಯಾವಂಟ್ ಬೀನ್ ತೊಗೊಂಡೆ. ನೀವು ಪ್ರೆಸೆಂಟ್ನಲ್ಲಿ ಹೇಳೋಂಗಿದ್ರೆ ಐ ಆಮ್ ನಾಟ್ ಏಬಲ್ ಅಂತ ಹೇಳಿ, ಅದು ಕೂಡ ಕರೆಕ್ಟ್. ಸೊ ಐ ಹ್ಯಾವಂಟ್ ಬೀನ್ ಏಬಲ್ ಅಂದ್ರೂ ಪಾಸ್ಟ್ನ ಒಂದು ಟೈಮಿಂದ ಇವಾಗವರೆಗೂ ಅದನ್ನು ಮಾಡಲು ಸಾಧ್ಯವಾಗದೇ ಇದ್ದದ್ದಕ್ಕಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ. ಐ ಅಪಾಲಜೈಸ್ ಫಾರ್. ಸೊ ನೋಡಿ, ಈ ಥರ ಸೆಂಟೆನ್ಸ್ ಯೂಸ್ ಮಾಡಿ. ನೀವು ಯಾರಿಗಾದರೂ ಸಾರಿ ಕೇಳಬೇಕು ಅಂತ ಇದ್ದರೆ, ಐ ಅಪಾಲಜೈಸ್ ಫಾರ್ ದಿಸ್, ಐ ಅಪಾಲಜೈಸ್ ಫಾರ್ ದ್ಯಾಟ್, ಐ ಅಪಾಲಜೈಸ್ ಫಾರ್ ನಾಟ್ ಬೀಯಿಂಗ್ ಏಬಲ್ ಟು ಡೂ ಇಟ್. ನೋಡಿ, ಇಲ್ಲಿ ನಾಟ್ ಬೀಯಿಂಗ್ ಏಬಲ್ ಅಂತ ಬಂತು. ನಾಟ್ ಬೀಯಿಂಗ್ ಏಬಲ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ಒಂದು ಕೆಲಸ ಮಾಡದೇ ಇದ್ದದ್ದಕ್ಕೆ ಅಂತ ಹೇಳೋ ಕಡೆ. ಐ ಅಪಾಲಜೈಸ್ ಫಾರ್ ನಾಟ್ ಬೀಯಿಂಗ್ ಏಬಲ್ ಟು ಹೆಲ್ಪ್ ಯು, ಫಾರ್ ನಾಟ್ ಬೀಯಿಂಗ್ ಏಬಲ್ ಟು ಕಾಲ್ ಯು, ಫಾರ್ ನಾಟ್ ಬೀಯಿಂಗ್ ಏಬಲ್ ಟು ಫಿನಿಶ್ ಇಟ್, ಫಾರ್ ನಾಟ್ ಬೀಯಿಂಗ್ ಏಬಲ್ ಟು ಇನ್ಫಾರ್ಮ್ ಯು, ರೈಟ್? ಗೊತ್ತಾಯ್ತಲ್ಲ? ಸೊ ತುಂಬ ಇಂಪಾರ್ಟೆಂಟ್ ಸೆಂಟೆನ್ಸ್ ಇದು, ನಿಮಗೆ ಯೂಸ್ ಆಗುತ್ತೆ. ಸೊ ನನಗೆ ಹೇಳಿದ್ನಲ್ಲ, ಅದೇ ಥರ ಒಂದು 10-20 ಸೆಂಟೆನ್ಸ್ಗಳನ್ನ ನೀವು ಮಾಡ್ಕೊಳ್ಳಿ ಈಗ ಬುಕ್ನಲ್ಲಿ. ಮಾಡಿಕೊಂಡ್ರೆ ಮಾತ್ರ ನೋಡಿ ಪ್ರಾಕ್ಟೀಸ್ ಆಗುತ್ತೆ. ಸುಮ್ಮನೆ ನಂಗೆ ಗೊತ್ತಾಯಿತು ಕೇಳಿಸ್ಕೊಂಡೆ ಅಂದರೆ ನಿಜವಾಗ್ಲೂ ನೀವು ಇದು ಕಲ್ತಂಗೆ ಆಗಲ್ಲ. ನಿನಗೆ ಬರೋದಕ್ಕಾಗುತ್ತಾ? ವಿಲ್ ಯು ಬಿ ಏಬಲ್ ಟು ಕಮ್? ಪ್ರೆಸೆಂಟ್ ಇದ್ದರೆ ಆರ್ ಯು ಏಬಲ್ ಟು ಕಮ್? ನಿನ್ನ ನಾಳೆ ಅವ್ರನ್ನ 6 ಗಂಟೆಗೆ ಕರೆಯಬೇಕಾಗಿದ್ದೆ. ಯು ಆರ್ ಟು ಕಾಲ್ ದೆಮ್, ರೈಟ್? B2 ಸ್ಟ್ರಕ್ಚರ್. ಯು ಆರ್ ಟು ಕಾಲ್ ದೆಮ್ ಅಟ್ 6 ಟುಮಾರೋ. ಮೇಲೆ ಸೂಚಿಸಿದವರು ತಕ್ಷಣ ನನಗೆ ಹಾಜರಾಗಬೇಕು. ಮೇಲೆ ಸೂಚಿಸಿದವರು ಅಂದರೆ, ಸೊ ಇದು ಹೇಗಿದೆ ನೋಡೋದಕ್ಕೆ? ಒಂದು ನೋಟಿಸ್ ಬೋರ್ಡ್ನಲ್ಲಿ ಇರೋ ಥರ ಇದಲ್ವಾ? ನೋಟಿಸ್ ಬೋರ್ಡ್ನಲ್ಲಿ ನೇಮ್ಸ್ ಹಾಕಿ ಕೆಳಗಡೆ ಈ ಥರ ಬರೆದಿರ್ತಾರೆ, ಇವರೆಲ್ಲ ಬಂದು ನನಗೆ ರಿಪೋರ್ಟ್ ಮಾಡಬೇಕು ಇಮಿಡಿಯೇಟ್ ಆಗಿ ಅಂತ. ಮೇಲೆ ಸೂಚಿಸಿದವರು ಅಂದರೆ ದ ಅಬೋವ್ ಆರ್ ಅಷ್ಟೇ. ದ ಅಬೋವ್ ಆರ್ ಅಂದರೆ ಮೇಲ್ಗಡೆ ನೇಮ್ ಮೆನ್ಷನ್ ಮಾಡಿದವರು ಅಂತ ಅಷ್ಟು. ತುಂಬ ಕನ್ಫ್ಯೂಸ್ ಆಗಿಬಿಡಿ, ಈ ಥರ ಸಿಂಪಲ್ ಆಗಿ ಈ ಥರನೂ ಬರಿಬೋದು. ದ ಅಬೋವ್ ಆರ್ ರಿಪೋರ್ಟ್ ಟು ಮೀ
ಫೋರ್ತ್ ವಿತ್. ರಿಪೋರ್ಟ್ ಟು ಹೇಳಿದೆ ತಾನೆ, ಇಲ್ಲಿ ರಿಪೋರ್ಟ್ ಅನ್ನೋದು ವರ್ಬ್ ಆಗಿದೆ. ಅಂದರೆ ಒಬ್ಬರ ಹತ್ರ ಹೋಗಿ ಅಫಿಷಿಯಲ್ ಆಗಿ ಪ್ರೆಸೆಂಟ್ ಆಗೋದಕ್ಕೆ ನಾವು ರಿಪೋರ್ಟ್ ಅಂತೀವಿ. ದ ಅಬೋವ್ ಆರ್ ಟು ರಿಪೋರ್ಟ್ ಟು ಮಿ ಫೋರ್ತ್ ವಿತ್. ಫೋರ್ತ್ ವಿತ್ ಅಂದರೆ ಇಮಿಡಿಯೇಟ್ಲಿ ಅಂತ. ಅದೊಂದು ಆಫೀಸ್ ಯೂಸ್ನಲ್ಲಿ ಯೂಸ್ ಆಗೋ ವರ್ಡ್, ಅದನ್ನು ಬರ್ಕೊಳ್ಳಿ, ಇಮಿಡಿಯೇಟ್ಲಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕಾಗಿದೆ. ಮತ್ತೆ ನೋಡಿ ಬಂತು ಸೇಮ್ ಬಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಆಲ್ ದೀಸ್ ಕ್ವೆಶ್ಚನ್ಸ್ ಆರ್ ಟು ಬಿ ಆನ್ಸರ್ಡ್. ಬಿ ಆನ್ಸರ್ಡ್, ಅವುಗಳನ್ನು ಉತ್ತರಿಸಬೇಕು, ಅವುಗಳಿಗೆ ಉತ್ತರಿಸಬೇಕಂತ ಇದೆ ಅಲ್ವಾ, ಆದ್ರಿಂದ ಓಕೆ. ಈ ಥರ ಇದ್ರೆ ನೀನು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕಾಗಿದೆ ಇವಾಗ. ಸೊ ಅದಕ್ಕೆ ಅನ್ಬೇಕು, ಯು ಆರ್ ಟು ಆನ್ಸರ್ ಆಲ್ ದೀಸ್ ಕ್ವೆಶ್ಚನ್ಸ್ ಅನ್ಬೇಕು ಅಲ್ವಾ. ಯು ಆರ್ ಟು ಆನ್ಸರ್, ಬಟ್ ಇಲ್ಲಿ ಆಲ್ ದೀಸ್ ಕ್ವೆಶ್ಚನ್ಸ್ ಆರ್ ಟು ಬಿ ಆನ್ಸರ್ಡ್. ಗೊತ್ತಾಯ್ತಲ್ಲ, ಬಿ ಪಾಸ್ಟ್ ಪಾರ್ಟಿಸಿಪಲ್. ಒಂದು ವೇಳೆ ಕಂಪನಿ ಪಾವತಿಸಬೇಕಾದರೆ ಡ್ಯಾಶ್ ಏನೋ ಒಂದು ಕಂಡೀಷನ್ ಇದೆ. ಒಂದು ವೇಳೆ ಕಂಪನಿ ಅದಕ್ಕೆ ಪಾವತಿಸಬೇಕಾದರೆ, ಇಫ್ ದ ಕಂಪನಿ ಈಸ್ ಟು ಪೇ ಫಾರ್ ದ್ಯಾಟ್, ರೈಟ್. ಒಂದು ವೇಳೆ ಅಂದರೆ ಇಫ್ ದ ಕಂಪನಿ ಈಸ್ ಟು ಪೇ ಫಾರ್ ದ್ಯಾಟ್ ಡ್ಯಾಶ್. ಸುಳ್ಳು ಸುದ್ದಿ ಪ್ರಚಾರ ಮಾಡುವ ಜನರನ್ನು ನೋಡಿ, ಜನರನ್ನು ಬ್ಲೇಮ್ ಮಾಡಬೇಕು ಅಂತ ಇದೆ. ಅವರು ಏನು ಮಾಡಬೇಕಂತಿಲ್ಲ, ಅವರನ್ನ ಬ್ಲೇಮ್ ಮಾಡಬೇಕು ಅಂತ ಇದೆ. ಸೊ ಏನು ಸ್ಟ್ರಕ್ಚರ್, ಬಿ ಪಾಸ್ಟ್ ಪಾರ್ಟಿಸಿಪಲ್ ಸ್ಟ್ರಕ್ಚರ್ ಬರಬೇಕಲ್ವಾ. ಪೀಪಲ್ ಹೂ ಸರ್ಕ್ಯುಲೇಟ್ ಫಾಲ್ಸ್ ನ್ಯೂಸ್ ಅಂದರೆ ಫಾಲ್ಸ್ ನ್ಯೂಸ್ನ ಸರ್ಕ್ಯುಲೇಟ್ ಮಾಡೋ ಜನ ವಾಟ್ಸಪ್ನಲ್ಲಿ ಇರ್ತಾರೆ. ಪೀಪಲ್ ಹೂ ಸರ್ಕ್ಯುಲೇಟ್ ಫಾಲ್ಸ್ ನ್ಯೂಸ್ ಆರ್ ಟು ಬಿ ಬ್ಲೇಮ್ಡ್. ಗೊತ್ತಾಗ್ತಿಲ್ಲ, ಬಿ ಬ್ಲೇಮ್ಡ್. ಆರ್ ಟು ಬ್ಲೇಮ್ ಅನ್ಬಾರ್ದು, ಆರ್ ಟು ಬಿ ಬ್ಲೇಮ್ಡ್, ಅವರನ್ನ ಬ್ಲೇಮ್ ಮಾಡಬೇಕು. ಸೊ ಇವತ್ತಿನ ಕ್ಲಾಸ್ನಲ್ಲಿ ಈ ಥರ ಒಂದು ಸ್ಟ್ರಕ್ಚರ್ ಕಲ್ತಂಗಾಯ್ತು. ನೀವು ನಿಮ್ಮ ಓನ್ ಎಕ್ಸಾಂಪಲ್ಸ್ನ ಮಾಡಿ, ರೈಟ್. ಸೊ ನಿಮ್ಗೇನಾದರೂ ಒಂದು ಹೊಸ ಸೆಂಟೆನ್ಸ್ ಮೈಂಡ್ನಲ್ಲಿ ಇದ್ದರೆ ಈ ಥರ ಬಿ ಪಾಸ್ಟ್ ಪಾರ್ಟಿಸಿಪಲ್ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಸರಿ ಇದೆಯಾ ಅಲ್ವಾ ಹೇಳ್ತೀನಿ. ಯಾವ ಥರದ್ದು, ಬಿ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಸಬ್ಜೆಕ್ಟ್ ಮೇಲೆ ಕೆಲಸ ಆಗೋದು. ಎಲ್ಲ ಉದ್ಯೋಗಿಗಳು ಮ್ಯಾನೇಜ್ಮೆಂಟ್ಗೆ ಸಹಕಾರ ಮಾಡಬೇಕಾಗಿದೆ. ಆಲ್ ದ ಎಂಪ್ಲಾಯೀಸ್ ಆರ್ ಟು ಕೋಆಪರೇಟ್ ವಿತ್ ದ ಮ್ಯಾನೇಜ್ಮೆಂಟ್. ಸೊ ಇದು ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಸೊ 50 ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳಿ. ಈಗ ಇನ್ನೊಂದ್ಸರಿ ವಿಡಿಯೋ ನೋಡಿ, ಈಸಿ ಅನಿಸುತ್ತೆ. ಆ್ಯಂಡ್ ನಿಮಗೆ ಎಷ್ಟು ಸ್ಕೋರ್ ಬಂತು ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ, ರೈಟ್. ಸೊ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಕಲಿಬೇಕಾಗಿರೋದು ತುಂಬ ಇದೆ. ಆ್ಯಂಡ್ ನಾನಿನ್ನು 2-3 ಡೇಸ್ನಲ್ಲಿ ಟೆನ್ಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ PDF ಫೈಲ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಕೊಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.